ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಎಲ್ರಿಗೂ ನಿಮಗೆ ತಿಳಿದಿರೋ ಪ್ರಕಾರ ಯೂಟ್ಯೂಬ್ ಎಲ್ಲ ಯಾರ್ಯಾರೆಲ್ಲ ಯೂಟ್ಯೂಬ್ ನ ಯೂಸ್ ಮಾಡ್ತಾ ಇದೀರೋ ಅವರು ಕೇಳೇ ಇರ್ತೀರಾ. ಯೂಟ್ಯೂಬ್ ಅಲ್ಲಿ ಹೊಸದಾಗಿ ಮಾನಿಟೈಸೇಷನ್ ಆಗಲ್ಲ, ಇನ್ ಮುಂದೆ ವಿಡಿಯೋಗೆ ಅರ್ನಿಂಗ್ಸ್ ಬರಲ್ಲ, ಈ ತರ ಸುಮಾರು ಜನ ಸುಮಾರು ತರ ಎಕ್ಸ್ಪ್ಲೈನ್ ಮಾಡಿ ಜನನ ಏನ್ ಹೇಳ್ತಾರೆ ಒಂದು ಭಯಕ್ಕೆ ಬೀಳಿಸ್ತಾ ಇದಾರೆ. ಆದ್ರೆ ಭಯ ಬೀಳೋ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಮತ್ತೆ ಯಾವ ತರ ವಿಡಿಯೋ ಮಾಡೋರು ಭಯ ಬೀಳ್ಬೇಕು, ಮತ್ತೆ ಯಾವ ತರ ವಿಡಿಯೋ ಮಾಡೋರು ಭಯ ಬೀಳೋದು ಬೇಡ ಅನ್ನೋದನ್ನ ನಾನು ಇವತ್ತು ಸ್ವಲ್ಪ ನನಗ್ ತಿಳಿದಿರೋ ಮಟ್ಟಿಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ನೋಡೋಣ ಯಾವ ತರ ಇದೆ ಅಂತಂತ. ಅದು ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಇಂದ ಏನ್ ಅಪ್ಡೇಟ್ ಬಂದಿದೆ ಅಂತ ನಾವು ನೀಟಾಗಿ ಓದ್ಬೇಕಾಗುತ್ತೆ. ಯೂಟ್ಯೂಬ್ ಅಪ್ಡೇಟ್ ಏನು ಅಂತಂತ ನೋಡೋಣ ಬನ್ನಿ. ನೀವೀಗ ಈ ಸೈಡ್ ಲೆಫ್ಟ್ ಸೈಡ್ ಕಾಣ್ತಾ ಇದೆಯಲ್ಲ, ಇದೇ ಯೂಟ್ಯೂಬ್ ಅಪ್ಡೇಟ್ಸ್. ಅಲ್ಲಿ ಏನ್ ಕೊಟ್ಟಿದ್ದಾರೆ, ಆನ್ಲೈನ್ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಹ್ಯಾಸ್ ಅನೌನ್ಸ್ ಎ ನ್ಯೂ ಮೇಜರ್ ಅಪ್ಡೇಟ್ಸ್. ಅವ್ರು ಹೇಳಿರೋದು ನಮ್ಮ ಪಾಲಿಸಿ ಚೇಂಜ್ ಮಾಡಿದೀವಿ ಅಂತ ಹೇಳಿಲ್ಲ, ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಮಾನಿಟೈಸೇಷನ್ ಪಾಲಿಸಿ ಏನು ಚೇಂಜ್ ಆಗಿಲ್ಲ, ಆಲ್ರೆಡಿ ಇರೋ ಮಾನಿಟೈಸೇಷನ್ ಪಾಲಿಸಿ ಏನಿದೆಯಲ್ಲ ಅದನ್ನೇ ಒಂದು ಫೈನ್ ಟ್ಯೂನಿಂಗ್ ಅಂತಾರಲ್ಲ, ಫೈನ್ ಟ್ಯೂನಿಂಗ್ ತರ ಮಾಡಿದ್ದಾರೆ. ಅಂದ್ರೆ ಇವಾಗ ನಿಮಗೆ ಗೊತ್ತಿದೆ, ತುಂಬಾ ಜನ ಇದು ಎಫೆಕ್ಟ್ ಯಾರಿಗೆಲ್ಲ ಆಗುತ್ತೆ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ ಅದು ಯಾವ ತರ ಅಂತಂತ. ಓಕೆ, ಅದಕ್ಕೆ ಮುಂಚೆ ನೀವೇ ಮಾಡ್ಬೇಕಾಗಿರೋದು ಇಷ್ಟೇ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಮಾಡ್ಬೇಕು ಅಂತಿದ್ದಾರೆ ಅಥವಾ ಯಾರು ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕು ಅಂತಿದ್ದಾರೆ ಅವ್ರು ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಏನ್ ಹೇಳ್ತಾರೆ, ಇದು ಫಿಯರ್ಲೆಸ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ನಿಮ್ಮ ಅರ್ನಿಂಗ್ಸ್ ಮಾಡ್ಲಿಕ್ಕೆ. ಬಟ್ ಅದರಲ್ಲಿ ನಿಮ್ಗೆ ಒಂದೇ ಒಂದು ಹೇಳ್ಬೇಕು ಅಂತಂದ್ರೆ, ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಮತ್ತೆ ಯಾರೆಲ್ಲ ಹೊಸದಾಗಿ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಮೆಸೇಜ್ ಕೊಡ್ಬೇಕಪ್ಪ ಅಂತಂದ್ರೆ, ಕನ್ಸಿಸ್ಟೆನ್ಸಿ ಇರಬೇಕು. ಯಾಕಂದ್ರೆ ಇದು ನಾವು ಅಂದ್ಕೊಂಡ ತಕ್ಷಣ ಅಚೀವ್ ಮಾಡೋ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲ. ನೀವು ತುಂಬಾ ಇದರಲ್ಲಿ ಶ್ರಮ ಪಟ್ರೆ ಮಾತ್ರ ಇದರಿಂದ ನಿಮಗೆ ಒಂದು ಆದಾಯನ ಗಳಿಸ್ಬೋದು. ಓಕೆ, ಯಾಕಂದ್ರೆ ನಾನು ಕೂಡ ಅದೇ ಎಫರ್ಟ್ ಹಾಕಿ ಇವತ್ತು ಮಾನಿಟೈಸೇಷನ್ ಮಾಡ್ಕೊಂಡಿದೀನಿ. ಬಟ್ ಅದನ್ನೇ ನಾನು ನಿಮಗೋಸ್ಕರ ಹೇಳ್ತಾ ಇರೋದು. ನಿಮ್ಗೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಒಂದು ಜಸ್ಟ್ ಏನ್ ಹೇಳ್ತಾರೆ, ಒಂದು ನ್ಯೂ ಅಪ್ಡೇಟ್ಸ್ ಅಷ್ಟೇ. ಅಂದ್ರೆ ನೀವು ಆಲ್ರೆಡಿ ಇರೋ ಒಂದು ಮಾನಿಟೈಸೇಷನ್ ಪಾಲಿಸಿ ಏನಿದೆಯಲ್ಲ ಅದರಲ್ಲೇ ಕೂಡ ಇದು ಒಂದು ಫೈನ್ ಟ್ಯೂನಿಂಗ್ ಅಂತಾನೆ ಹೇಳ್ಬೋದು. ನಿಮ್ದು ಪಾಲಿಸಿ ಏನಿದೆ, ಏನ್ ಹೇಳ್ತಾರೆ, 1000 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಜೊತೆಗೆ 4000 ಅವರ್ಸ್ ಏನ್ ಕಂಪ್ಲೀಟ್ ಮಾಡ್ಬೇಕು ಅಂತಿದೆಯೋ ಅದೇ ಸೇಮ್ ಪಾಲಿಸಿ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಓಕೆ, ನಿಮ್ಮಲ್ಲಿ ಒಂದ್ ಏನ್ ಹೇಳ್ತಾರೆ ಅದನ್ನ ಫೈನ್ ಟ್ಯೂನಿಂಗ್ ಯಾವ ತರ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ರಿಪೀಟೆಡ್ ಕಂಟೆಂಟ್ಸ್ ಅಂತ. ರಿಪೀಟೆಡ್ಲಿ ಕಂಟೆಂಟ್ಸ್ ಅಂತಂದ್ರೆ ನೀವು ಹಾಕಿರೋದನ್ನೇ ಮತ್ತೆ ಮತ್ತೆ ಹಾಕ್ತಾ ಇರೋದು, ಅಥವಾ ಏನ್ ಹೇಳ್ತಾರೆ, ನೀವು ಮಾಡಿರೋ ತರ ವಿಡಿಯೋಸ್ನೇ ಮತ್ತೆ ಮತ್ತೆ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇದ್ದೀನಿ. ಯಾವ ತರ ಅಂತಂದ್ರೆ, ಟಾಪ್ 10 ವಿಸಿಟಿಂಗ್ ಪ್ಲೇಸಸ್, ಟಾಪ್ 10 ಇದು ಆತರ ಸೇಮ್ ತಮ್ನೇಲ್ ಕೊಡ್ತಾ ಇರೋದು, ಅಥವಾ ಸೇಮ್ ಒಂದು ವಿಡಿಯೋ ಇದನ್ನ ಮಾಡ್ತಾ ಇರೋದು. ಅಥವಾ ಆಮೇಲೆ ಮೇಜರ್ ಇದರಲ್ಲಿ ಹೇಳಿರೋ ಪ್ರಕಾರ, ಅಂದ್ರೆ ಅವ್ರು ಈಗ ಏನು ಅಪ್ಡೇಟ್ಸ್ ಮಾಡಿದಾರೋ ಅದರಲ್ಲಿ ನಾವು ಮೇಜರ್ ಆಗಿ ನೋಡ್ಬೇಕು ಅಂತಂದ್ರೆ AI ಟೂಲ್, ಇವಾಗ ಏನು ಅಡ್ವಾನ್ಸ್ ಆಗಿ AI ಟೂಲ್ ಬಂದಿದೆಯಲ್ಲ, ಅದನ್ನ ಮೀನ್ಸ್ ಅದರಿಂದ ಏನ್ ಮಾಡ್ತಾ ಇದಾರಲ್ಲ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಮಂಕಿ ವಿಡಿಯೋಸ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದೋ ಕಾರ್ಟೂನ್ ವಿಡಿಯೋಸ್ ಆಗಿರ್ಬೋದು, ಅದನ್ನೆಲ್ಲ AI ಇಂದನೇ ಮಾಡಿಸ್ತಾರೆ. ಮತ್ತೆ ಅದಕ್ಕೆ AI ಇಂದನೇ ವಾಯ್ಸ್ ಕೊಡಿಸ್ತಾರೆ. ಸೊ ಆ ತರ ಒಂದು ವಿಡಿಯೋಸ್ಗೆ ಇವರು ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ರಿಯಾಕ್ಷನ್ ಫಾರ್ಮೆಟ್ಸ್ ಆರ್ ಕ್ಲಿಕ್ ಕಾಂಪ್ಲಿಮೆಂಟೇಶನ್ ಅಂತಿದೆ ನೋಡಿ, ಕಾಂಪ್ಲಿಕೇಶನ್ ಆ ತರ ಒಂದು ಇದಕ್ಕೆ ಯಾವುದೇ ರೀತಿ ಮಾನಿಟೈಸೇಷನ್ ಆಗೋದಿಲ್ಲ. ಅಂದ್ರೆ ಅದನ್ನ ಅವರು ಮಾನಿಟೈಸೇಷನ್ ಅಂತ ನೀವು ಅಪ್ಲೈ ಮಾಡಿದಾಗ, ಸೊ ಅದರಿಂದ ಅದನ್ನ ಕನ್ಸಿಡರ್ ಮಾಡಲ್ಲ, ಆ ವಿಡಿಯೋನ ಮಾನಿಟೈಸೇಷನ್ಗೆ ಕನ್ಸಿಡರ್ ಮಾಡಲ್ಲ ಅಂತ ಅವರು ಹೇಳಿರೋದು ಅಷ್ಟೇನೆ. ನಿನ್ನ ಯಾವುದೇ ಬೇರೆ ರೀತಿಯಾದ ನಿಮ್ಮ ಅರ್ನಿಂಗ್ಸಿಗಾಗ್ಲಿ ನಿಮ್ಮ ಇದಕ್ಕಾಗ್ಲಿ ಯಾವುದೇ ರೀತಿ ಇದಿರಲ್ಲ. ನೀನ್ AI ಟೂಲ್ಸ್ ನ ಬಳಸಿದ್ರು ಕೂಡ, ಈಗೇನ್ ನೀವು AI ಇಂದ ಮಾಡಿಸ್ತಿರಲ್ವಾ ಕಾರ್ಟೂನ್ ಇದನ್ನ, ಅದರಲ್ಲಿ ಮಿಡ್ಲ್ ಅಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇರಬೇಕು. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್
ನಿಮ್ದಿರ್ಬೇಕಂದ್ರೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರು, ಆ AI ಟೂಲ್ ನ ಬಳಸ್ಕೊಂಡು ಎಫರ್ಟ್ಲೆಸ್, ಯಾರೆಲ್ಲ ಎಫರ್ಟ್ಲೆಸ್ ಆಗಿ ಅರ್ನಿಂಗ್ಸ್ ಮಾಡ್ತಾ ಇದ್ರಲ್ಲ ಇಷ್ಟ ದಿನ, ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಗೇಮಿಂಗ್ ವಿಡಿಯೋ ಆಗಿರ್ಬೋದು, ಯಾರೋ ಗೇಮ್ ಆಡ್ತಾ ಇರ್ತಾರೆ, ಇವ್ರ ವಾಯ್ಸೇ ಇರಲ್ಲ, ಇವರ ಕಾಂಟ್ರಿಬ್ಯೂಷನ್ನೇ ಇರಲ್ಲ. ಸೊ ಆ ತರ ವಿಡಿಯೋಸ್ಗೆಲ್ಲ ಯಾರೆಲ್ಲ ಅರ್ನಿಂಗ್ಸ್ ಮಾಡ್ತಾ ಇದ್ರಲ್ಲ ಆ ತರ ವಿಡಿಯೋಸ್ಗೆ ಇವರು ನಾವು ಅರ್ನಿಂಗ್ಸ್ ನ ಕೊಡೋದಿಲ್ಲ ಅಂತ ಈ ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಿಮ್ದು ಏನೇ ಇರ್ಲಿ, ಫಾರ್ ಎಕ್ಸಾಂಪಲ್ ಇನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಪ್ಪ ಈ ಪಾಲಿಸಿಗೆ ಯಾವ ತರ ಅಂತ ಹೇಳೋದಾದ್ರೆ, ಬೇರೆ ಯಾರೋ ಒಂದು ವಿಡಿಯೋ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಯಾರೋ ಅವ್ರೇನೋ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಥವಾ ಅವ್ರೇನೋ ಕಾಮಿಡಿ ಮಾಡ್ತಾ ಇರ್ತಾರೆ, ಇವರು ಕೆಳಗಡೆ ಅವ್ರದೊಂದು ಇದನ್ನ ಕೊಟ್ಬಿಟ್ಟು ಸುಮ್ನೆ ಕೂತಿರ್ತಾರೆ, ಸುಮ್ನೆ ಏನು ರಿಯಾಕ್ಷನ್ ಇಲ್ಲ, ಒಂದ್ ಏನಿಲ್ಲ, ಎಕ್ಸ್ಪ್ರೆಷನ್ ಇಲ್ಲ, ಆ ತರ ವಿಡಿಯೋಗಳನ್ನ ಮಾಡಿದ್ರಿ ಅಂತಂದ್ರೆ ಆ ಒಂದು ವಿಡಿಯೋಗೆ ನಿಮಗೆ ಅರ್ನಿಂಗ್ಸ್ ಬರೋದಿಲ್ಲ. ಓಕೆ, ಅವ್ರು ಅಷ್ಟು ಕ್ಲಿಯರ್ ಆಗಿ ನಿಮಗೆ ಹೇಳಿದ್ದಾರೆ. ಆ ತರ ವಿಡಿಯೋಸಿಗೆ ಮಾತ್ರ ನಾವು ಇದನ್ನ ಮಾನಿಟೈಸೇಷನ್ಗೆ ಅದನ್ನ ಕನ್ಸಿಡರ್ ಮಾಡಲ್ಲ ಅಂತ. ಮತ್ತೆ ನೀವು ಇದನ್ನೆಲ್ಲ ಬಳಸಿದ್ರು ಏನೇ ಮಾಡಿದ್ರು, ಇನ್ನೊಂದು ಹೇಳ್ತಾರೆ, ನಾವು ತುಂಬಾ ಕ್ರಿಯೇಟರ್ಸ್ ವಿಡಿಯೋಸ್ನೆಲ್ಲ ನೋಡಿದೀನಿ, ಅವ್ರು ಹೇಳೋ ಪ್ರಕಾರ ನಿಮ್ಮ ಅಕೌಂಟ್ನೇ ಡಿಮಾನಿಟೈಸ್ ಮಾಡ್ತಾರೆ ಅಂತ. ನೋ ಚಾನ್ಸ್ ಇಲ್ಲ, ಯಾವುದೇ ರೀತಿ ಡಿಮಾನಿಟೈಸೇಷನ್ ಆಗೋದಿಲ್ಲ. ಅದಕ್ಕೆ ನಿಮ್ಮ ಆ ತರ ಒಂದು ವಿಡಿಯೋಸ್ನ ಹಾಕಿದ್ರೆ ಅದಕ್ಕೆ ಅರ್ನಿಂಗ್ಸ್ ಬರಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಂದ್ರೆ ನೀವು ಹಾಕೋ ವಿಡಿಯೋಸ್ಗೆ ಅದು ವಿಡಿಯೋ ವೈರಲ್ ಆದ್ರೂ ಕೂಡ ಎಷ್ಟೇ ವ್ಯೂಸ್ ಬಂದ್ರು ಎಷ್ಟೇ ಬಂದ್ರು ಅರ್ನಿಂಗ್ಸ್ ಅದಕ್ಕೆ ಬರೋದಿಲ್ಲ. ಆ ಒಂದು ವಿಡಿಯೋ ಅರ್ನಿಂಗ್ಸ್ ನ ಅವರು ಕನ್ಸಿಡರ್ ಮಾಡಲ್ಲ, ಅದು ನಿಮಗೆ ದುಡ್ಡು ಬರಲ್ಲ ಅಷ್ಟೇ. ಅಂದ್ರೆ ರಿಪೀಟೆಡ್ಲಿ ಇದೇ ತರ ಮಾಡ್ತಾ ಇದ್ರಿ ಅಂತಂದ್ರೆ ಅವಾಗ ಅವರು ನಿಮಗೆ ಏನ್ ಹೇಳ್ತಾರೆ, ಒಂದು ಕಾಶನ್ ಕೊಡ್ಬೋದು ಅಥವಾ ಒಂದು ಸ್ಟ್ರೈಕ್ ತರ ಒಂದು ಇದನ್ನ ಕೊಡ್ತಾರೆ. ಸೊ ಅವಾಗಾದ್ರೂ ನೀವು ಎಚ್ಚೆತ್ಕೋಬೇಕಾಗುತ್ತೆ. ಅದರ್ವೈಸ್ ನಿಮ್ಮ ಅಕೌಂಟ್ನೇ ಡಿಮಾನಿಟೈಸ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅವರು ಹೇಳಿಲ್ಲ. ಇನ್ನ ಎರಡನೇ ನೆಕ್ಸ್ಟ್ ಇದೇನಪ್ಪಾ ಅಂತಂದ್ರೆ, ವಾಟ್ ಆರ್ ಆಲ್ ದ ಚೇಂಜಸ್ ಆನ್ ಯೂಟ್ಯೂಬ್ ಅಂದ್ರೆ ಯಾವ ತರ ಎಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೇಜರ್ ಮಾಸ್ ಪ್ರೊಡ್ಯೂಸ್ ಕಂಟೆಂಟ್ಸ್ ಅಂತಿದೆಯಲ್ಲ, ಮಾಸ್ ಪ್ರೊಡ್ಯೂಸ್ ಕಂಟೆಂಟ್ಸ್ ಅಂದ್ರೆ ಮಾಡಿರೋ ತರನೇ ಮತ್ತೆ ಮತ್ತೆ ಮಾಡ್ತಾ ಇರೋದು. ಓಕೆ ನೋಡಿ, ಎರಡನೇ ಪಾಯಿಂಟ್ ಅದೇ ಇದೆ, ಮಾಸ್ ಪ್ರೊಡಕ್ಷನ್ ಹೇಳೋದು ನೋಡಿ, ಇಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಮೇಜರ್ ಆಗಿ ಇರ್ಬೇಕು ಅದ್ರಲ್ಲಿ. ಓಕೆ, ನಿಮ್ಮ ಕಾಂಟ್ರಿಬ್ಯೂಷನ್ ಒಂದ್ ವೇಳೆ ಅದರಲ್ಲಿ ಏನು ನಿಮ್ ಕಾಂಟ್ರಿಬ್ಯೂಷನ್ ಕಾಣ್ಲಿಲ್ಲ ಅಂತಂದ್ರೆ ಅದನ್ನ ಅವರು ಒಂದು ಮಾನಿಟೈಸೇಷನ್ ಇದರಿಂದ ತೆಗ್ದಾಕ್ತಾರೆ. ಈಗ ಆಲ್ರೆಡಿ ಮಾನಿಟೈಸ್ ಆಗಿರೋಂತ ಯಾರೆಲ್ಲ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀರಾ ಅವರಿಗೆ ಇದಕ್ಕೆ ಅರ್ನಿಂಗ್ಸ್ ಬರೋದಿಲ್ಲ ಅಷ್ಟೇ. ಓಕೆ, ಇದನ್ನ ಅವರು ಏನ್ ಮಾಡ್ತಾರೆ, ತುಂಬಾ ಜನ ನಾನು ಕ್ರಿಯೇಟರ್ಸ್ ವಿಡಿಯೋಸ್ ನ ನೋಡ್ತಾ ಇದ್ರೆ ತುಂಬಾ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಒಂದು ದೊಡ್ಡದಾಗಿ ಒಂದು ಗಾಸಿಪ್ನೇ ಮಾಡ್ಬಿಟ್ಟಿದ್ದಾರೆ. ಯೂಟ್ಯೂಬ್ ಅವರು ಇದನ್ನ ಚೇಂಜ್ ಮಾಡಿದ್ರು, ಅದನ್ನ ಚೇಂಜ್ ಮಾಡಿದ್ರು, ಈ ತರ ಎಲ್ಲ ಮಾಡಿದ್ರೆ ನಿಮ್ದು ವಿಡಿಯೋ ಇದನ್ನೇ ಆಗುತ್ತೆ, ನಿಮ್ ಚಾನಲ್ ಡಿಲೀಟ್ ಆಗುತ್ತೆ. ಚಾನ್ಸೇ ಇಲ್ಲ. ಅವರು ನಿಮಗೆ ಒಂದು ವಾರ್ನಿಂಗ್ ಕೊಡ್ತಾರೆ, ವಾರ್ನಿಂಗ್ ತರ, ಈ ತರ ನಿಮ್ದು ಇದ್ರಲ್ಲಿ ಕಂಡು ಬರ್ತಾ ಇದೆ, ದಯವಿಟ್ಟು ಇದನ್ನ ತಿದ್ಕೊಳ್ಳಿ ಅಂತ. ಇನ್ನ ಫರ್ದರ್ ಎಲ್ಲ ಏನಿದೆ, 1000 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಮತ್ತೆ 4000 ಅವರ್ಸ್ ಆದ್ರೆ ಫುಲ್ ಮಾನಿಟೈಸೇಷನ್, ಅದೇ ರೀತಿ 500 ಮೆಂಬರ್ಸ್ ಸಬ್ಸ್ಕ್ರಿಪ್ಷನ್ ಆದ್ರೆ, ಮತ್ತೆ 3000 ಅವರ್ಸ್ ವಾಚ್ ಅವರ್ಸ್ ಆದ್ರೆ ವಿತಿನ್ 12 ಮಂತ್ಸ್ ಒಳಗಡೆ ಆಫ್ ಮಾನಿಟೈಸೇಷನ್. ಅದೆಲ್ಲ ಏನಿದೆ ಅದೇ ಹಳೆ ರೂಲ್ಸ್ ಇದೆ. ಒಂದ್ ಏನ್ ಹೇಳ್ತಾರೆ, ಅವ್ರು ಆಲ್ರೆಡಿ ಇರೋ ಒಂದು ಇದ್ರಲ್ಲೇನೆ ಅವರು ಫೈನ್ ಟ್ಯೂನಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾರು ದಯವಿಟ್ಟು ಏನ್ ಹೇಳ್ತಾರೆ, ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ, ಅಥವಾ ಅಯ್ಯೋ ಮುಗ್ದೋಯ್ತಪ್ಪ ನಾನು ಇದನ್ನೇ ನಂಬ್ಕೊಂಡಿದ್ದೆ ಯೂಟ್ಯೂಬ್ ಅನ್ನೇನೆ, ಸೊ ನಾನು ಹೆಂಗಪ್ಪ ಮಾಡೋದು ನೆಕ್ಸ್ಟ್ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಚಿಲ್ಡ್ ಆಗಿ ವಿಡಿಯೋಸ್ ನ ಮಾಡ್ತಾ ಇರಿ, ಯಾವ್ದಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಅರ್ನಿಂಗ್ಸ್ ಬರ್ತಾ ಇರುತ್ತೆ, ನೀವು ಎಂಜಾಯ್ ಮಾಡ್ತಾ ಇರಿ. Thank you so much. Thank you for watching Chill Bro YouTube channel. Thank you so much.